ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮಾ ಶೆಟ್ಟಿ. ಇವತ್ತು ಒಂದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಎಲ್ಲ ಮಹಿಳೆಯರಿಗೆ. ಯಾಕಂತಂದರೆ ಅಡುಗೆ ಮನೆಯಲ್ಲಿ ಒಂದು ಕಿಚನ್ ಮಾಸ್ಟರ್ ನೀವೇ ಆಗಿರ್ತೀರಾ. ಹಾಗಾಗಿ ಒಂದು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ನಿಜವಾಗ್ಲೂ ಚಿನ್ನದಂಥ ಆರೋಗ್ಯ ನಿಮ್ಮದಾಗಿರುತ್ತೆ. ನಿಮ್ಮ ಕುಟುಂಬಸ್ಥರ ಎಲ್ಲರ ಆರೋಗ್ಯ ಕೂಡ ನಿಮ್ಮ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಕೆಲವೊಂದು ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಲಿಕ್ಕೆ ಬಂದಿದ್ದೀನಿ. ಏನದು ಅಂತ ಅಂದರೆ, ನಾವು ತಿನ್ನುವಂತಹ ತರಕಾರಿ ಮತ್ತು ಹಣ್ಣುಗಳು ವಿಷವಾ? ಖಂಡಿತವಾಗಿಯೂ ಅಲ್ಲ. ಆದರೆ ನಾವು ಅದನ್ನು ಬಳಸುವ ರೀತಿ ಇರುತ್ತಲ್ಲ, ಆ ನಮ್ಮ ನಿರ್ಲಕ್ಷ್ಯ ಧೋರಣೆಯಿಂದ ಅದರಲ್ಲಿ ಉಳಿದುಕೊಳ್ಳುವಂತಹ ರಾಸಾಯನಿಕ ಅಂಶಗಳೇ ನಮಗೆ ವಿಷಕಾರಿಯಾಗಿ ಪರಿಣಮಿಸುತ್ತೆ. ಏನದು ಹಾಗಾದರೆ? ಒಂದೇ ಒಂದು ಸರಿ ನಾವು ಬಳಸುವಂತಹ ತರಕಾರಿ ಮತ್ತು ಹಣ್ಣುಗಳ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಇವತ್ತು ಪ್ರೆಸೆಂಟ್ ಡೇಸಲ್ಲಿ ನಾವೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಮಾನಸಿಕ ಒತ್ತಡ ಇರುತ್ತೆ. ಯಾರಿಗೆ ತಾನೇ ಸ್ಟ್ರೆಸ್ ಲೈಫ್ ಇರೋದಿಲ್ಲ. ಪ್ರತಿಯೊಬ್ಬರು ಕೂಡ ಸ್ಟ್ರೆಸ್ ಟೈಮಿಂದ ಹೊಡ್ತಾನೆ ಇರ್ತೀವಿ, ನಾಗಾಲು ಹೊಡ್ತಾನೆ ಇರ್ತೀವಿ. ಜೊತೆಗೆ ಸಮಯದ ಕೊರತೆ, ನಮ್ಮ ಹತ್ರ ಟೈಮ್ ಇಲ್ಲ. ಯಾಕಂದರೆ ನಮ್ಮ ಆರೋಗ್ಯದ ಬಗ್ಗೆ ನಾವೇ ಗಮನ ಕೊಡಬೇಕು ಅಂತಂದ್ರೂ ಕೂಡ ನಮ್ಮ ಹತ್ರ ಟೈಮ್ ಇರೋದಿಲ್ಲ. ಜೊತೆಗೆ ಬೇಜವಾಬ್ದಾರಿತನ, ನಮ್ಮ ಆರೋಗ್ಯದ ರಕ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೆ ನಾವು ಎಲ್ಲೋ ಒಂದು ಕಡೆ ಕೇರ್ಲೆಸ್ ಆಗಿರ್ತೀವಿ. ಎಲ್ಲ ಸಂಪತ್ತಿಗಿಂತ ಆರೋಗ್ಯ ಸಂಪತ್ತು ಬಹಳ ಮುಖ್ಯ ಅಂತ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ನಮ್ಮ ಸಾಧನೆಗೆ, ಗುರಿ ಸಾಧನೆಗೆ ಅದೇ ಒಂದು ಅಡಿಪಾಯ. ಆದರೆ ನಾವು ಹೆಲ್ತ್ ಕಡೆ ಗಮನವನ್ನು ಕೊಡ್ತಾ ಇಲ್ಲ. ಸೊ ಕಾರಣ ಇಷ್ಟೇ, ನಾವು ದಿನನಿತ್ಯ ಬಳಸುವಂತಹ ಹಣ್ಣು ಮತ್ತು ತರಕಾರಿಗಳಲ್ಲಿ ವಿಷಪೂರಿತ ಅಂಶಗಳು ಅಡಗಿ ಕುಳಿತಿದೆಯಾ ಅಂತ ನಾವು ಒಂದ್ಸರಿ ಗಮನ ಕೊಡಬೇಕು. ಎಸ್, ನಾನು ತುಂಬ ಅಚ್ಚುಕಟ್ಟಾಗಿ ಪ್ರತಿದಿನ ಲಕ್ಸುರಿಯಸ್ ಆಗಿ ಎಲ್ಲವೂ ಕೂಡ ತುಂಬ ವೆರಿ ಕಾಸ್ಟ್ಲಿಯೆಸ್ಟ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನೇ ಯೂಸ್ ಮಾಡ್ತೀನಿ. ಆದರೂ ಕೂಡ ಯಾಕೋ ಒಂದು ರೀತಿಯಲ್ಲಿ ನಮಗೆ ಬಾಡಿಯಲ್ಲಿ ಅಲಕ್ಷ್ಯತನ ಇದೆ, ಆಲಸಿಕೆ ಇದೆ. ಸೊ ಎಲ್ಲೋ ಒಂದು ಕಡೆ ಆಯಾಸ, ಬಳಲಿಕೆ ಇದೆಲ್ಲ ಕಂಡು ಬರ್ತಾ ಇದೆ. ಆ್ಯಂಡ್ ಒನ್ ಸರ್ಟನ್ ಏಜ್ ಬಿಫೋರ್ 16, 17, 18 ಇಯರ್ಸ್ ಒಳಗಡೆನೇ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಅಸಮತೋಲನ ಉಂಟಾಗ್ತಾ ಇದೆ. ಚಿಕ್ಕ ಹೆಣ್ಮಕ್ಳಲ್ಲಿ ಒಂದು ರೀತಿಯಾದಂಥ ಥೈರಾಯ್ಡ್, PCOD ಸಮಸ್ಯೆ ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಸೊ ಜೊತೆಗೆ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ನಾವು ಮಾಡ್ಕೊಳ್ಬೇಕು, ಡೈಲಿ ಆ್ಯಕ್ಟಿವಿಟೀಸನ್ನು ನಾವು ಕಂಡಕ್ಟ್ ಮಾಡಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಅಷ್ಟು ರೀತಿಯಂಥ ಒಂದು ಪವರ್ಫುಲ್ ಎನರ್ಜಿ ನಮ್ಮ ಹತ್ರ ಇರೋದಿಲ್ಲ. ಸೊ ಯಾಕೆ 3 ಟೈಮು ಚೆನ್ನಾಗಿ ತಿಂತೀವಿ, ಜೊತೆಗೆ ಜಂಕ್ ಫುಡ್ಸ್ಗಳು ಇರುತ್ತೆ, ಅದ್ರ ಜೊತೆಗೆ ಸ್ನ್ಯಾಕ್ಸ್ ಅದು ಇದು ಎಲ್ಲವನ್ನ ನಾವು ಊಟದ ಇದರಲ್ಲಿ ತುಂಬ ಅಚ್ಚುಕಟ್ಟಾಗಿ ಎಲ್ಲವನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ಬಟ್ ಸ್ಟಿಲ್ ನಮಗೆ ಆರೋಗ್ಯ ಎಲ್ಲೋ ಕೈ ಕೊಡ್ತಾ ಇದೆ ಅಂತ ಅಂದರೆ ಒಂದೇ ಒಂದು ಸಾರಿ ನಾವು ತಿನ್ನುವಂತಹ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಈ ಯೂಸೇಜ್ ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಎಸ್, ಇದೇ ವಿಚಾರ ನಾವು ಯಾವುದೇ ತರಕಾರಿಯನ್ನು ಮತ್ತು ಹಣ್ಣುಗಳನ್ನು ಬಳಸುವ ಮುಂಚೆ ಅದನ್ನು ಹೇಗೆ ಬಳಸಬೇಕು, ಯಾಕೆ ಇದು ತುಂಬ ಒಳ್ಳೆ ಆರೋಗ್ಯಕರವಾದಂತಹ ಪೌಷ್ಟಿಕ ಭರಿತ ಹಣ್ಣುಗಳು, ತರಕಾರಿಗಳು, ಬಟ್ ಆದರೂ ಕೂಡ ನಮಗೆ ಹೆಲ್ತ್ಗೆ ತುಂಬ ಇಂಪ್ಯಾಕ್ಟ್ ಆಗ್ತಾ ಇದೆ, ಬ್ಯಾಡ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ನೀವು ಯೋಚನೆ ಮಾಡ್ಬೋದು. ಎಸ್, ಈಗ ಪ್ರತಿಯೊಬ್ಬ ರೈತರು ಕೂಡ ಅಧಿಕ ಇಳುವರಿ ಬರಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಪೆಸ್ಟಿಸೈಡ್ಸ್ಗಳನ್ನ ಬಳಸ್ತಾರೆ, ಕೀಟನಾಶಕಗಳನ್ನ ಬಳಸ್ತಾರೆ, ಬೆಳೆ ನಾಶ ಆಗಬಾರ್ದು ಅಂತ. ಹಾಗೆ ಕೊಯ್ಲಿನ ನಂತರವೂ ಕೂಡ ಅದನ್ನು ಗುಣಮಟ್ಟವನ್ನು ಕಾಪಾಡಬೇಕು, ಬೇಗ ಕೆಡಬಾರ್ದು ಅಂತ ಹೇಳಿ ಅದಕ್ಕೂ ಕೂಡ ರಾಸಾಯನಿಕಗಳನ್ನು ಬಳಸ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಲೈಕ್ ಯಾವ ಋತುಮಾನಗಳಲ್ಲಿ ನಮಗೆ ಯಾವ ತರಕಾರಿಗಳು ಸಿಗುತ್ತೆ, ಯಾವ ಹಣ್ಣುಗಳು ಸಿಗುತ್ತೆ ಅದನ್ನು ಮಾತ್ರ ಬಳಸಬೇಕು. ನಾವು ಅದನ್ನು ಹೊರತುಪಡಿಸಿ ಎಲ್ಲ ಕಾಲದಲ್ಲೂ ಎಲ್ಲ ತರಕಾರಿಗಳನ್ನು, ಎಲ್ಲ ಹಣ್ಣುಗಳನ್ನು ನಾವು ಸೇವನೆ ಮಾಡ್ತಾ ಹೋಗ್ತೀವಿ. ಅಂತಂದರೆ ಋತುಮಾನಗಳಿಗೆ ತದ್ವಿರುದ್ಧವಾಗಿ ನಾವು ಅದನ್ನು ಬಳಸ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಮಾವು ಅಂತ ಒಂದು ಸೀಸನ್ ಬಂದಾಗ ಅದನ್ನು ಮಾತ್ರ ಬಳಸಬೇಕು. ಅದರ್ವೈಸ್ ಆ ಮಾವನ್ನು ನಾವು ಇಳುವರಿಯನ್ನು ಜಾಸ್ತಿ ಪಡ್ಕೊಳ್ಬೇಕು, ಬೇಗ ಮಾರುಕಟ್ಟೆಗೆ ಅದನ್ನು ತರಬೇಕು, ವ್ಯಾಪಾರ ಮಾಡಬೇಕು. ಈ ರೀತಿಯಾದಂಥ ಒಂದು ರ್ಯಾಪಿಡ್ ಗ್ರೋತ್, ಅದಕ್ಕೆ ಗ್ರೋತ್ ರೆಗ್ಯುಲೇಟರ್ಸ್ಗಳನ್ನ ಯೂಸ್ ಮಾಡ್ತಾರೆ. ಜೊತೆಗೆ ನೀವು ನೋಡಿರೋ ಹಾಗೆ ಹಿಥಿಲಿನ್ ಗ್ಯಾಸ್ಗಳನ್ನ ಬಳಸ್ತಾರೆ. ಅದಕ್ಕಂತಂದರೆ ಅದು ಮಾಗಬೇಕು ಅಂತ. ಹಾಗೆ ಕಾರ್ಬೈಡ್ಗಳನ್ನು ಬಳಸ್ತಾರೆ. ಈ ಕಾರ್ಬೈಡ್ಗಳು ಮತ್ತು ಹಿಥಿಲಿನ್ ಗ್ಯಾಸ್ಗಳು ಏನಾಗುತ್ತೆ ಅಂತ ಅಂದರೆ, ನೀವು ಬಳಸುವಂತಹ ಒಂದು ಮಾವಿನ ಹಣ್ಣು ಅಥವಾ ದ್ರಾಕ್ಷಿ ಆಗಬಹುದು, ನಿಮಗೆ ತುಂಬ ಕೆಲವೊಂದು ವ್ಯಾಕ್ಸ್ ಕೂಡ ಯೂಸ್ ಮಾಡ್ತಾರೆ. ನಿಮ್ಗೆ ಇದನ್ನೆಲ್ಲ ಹೇಗೆ ಪತ್ತೆ ಹಚ್ಚಬೇಕು ಅಂತ ಅಂದರೆ, ನೀವು ಅದನ್ನು ಬಳಸಬೇಕಾದ್ರೆ ಅದರ ಒಂದು ಚರ್ಮ, ಸಿಪ್ಪೆ ಹೇಗಿರುತ್ತೆ ಅನ್ನೋದನ್ನು ನೀವು ನೋಡಬೇಕು. ಯಾಕಂದರೆ ನಿಜವಾದಂತಹ ರಾಸಾಯನಿಕ ತಳಿಯಲ್ಲಿ ಮಾಡಿದಂಥದ್ದು ತರಕಾರಿ ಹಣ್ಣು ಹೇಗಿರುತ್ತೆ, ನಾವು ಸಾವಯವ ಗೊಬ್ಬರಗಳನ್ನ ಬಳಸಿದಾಗ ಹೇಗಿರುತ್ತೆ ಅಂತ ಒಂದು ಸ್ವಲ್ಪ ಡಿಫ್ರೆನ್ಸನ್ನು ನಾವು ಗಮನ ಕೊಡಬೇಕಾಗತ್ತೆ. ಈಗ ಅಷ್ಟೇ ಅಲ್ಲ, ಇದು ಯಾಕೆ ಈ ರೀತಿಯಾದಂತಹ ಒಂದು ರಾಸಾಯನಿಕ ಪೂರಿತ ನಾವು ತರಕಾರಿಗಳನ್ನ ಬಳಸಿದಾಗ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಅದು ಒಂದೇ ದಿನದಲ್ಲಿ ನಮಗೆ ಸಮಸ್ಯೆಗಳು ಕಾಣಿಸ್ಕೊಳ್ತಿಲ್ಲ. ದಿನನಿತ್ಯದ ಸೇವನೆಯಿಂದ ಒಂದು ಹಂತದಲ್ಲಿ ಕಾಲಕ್ರಮೇಣ ಏನಾಗುತ್ತೆ, ಅದು ನಮ್ಮ
ಲಿವರಲ್ಲಿ ಹಾಗೂ ಪಿತ್ತಜನಕಾಂಗ ಹಾಗೂ ನಮಗೆ ಕಿಡ್ನಿಯಲ್ಲಿ. ಸೊ ಇದೆರಡಲ್ಲೂ ಕೂಡ ಅದು ಶೇಖರಣೆ ಆಗ್ತಾ ಹೋಗುತ್ತೆ. ಆವಾಗ ಒಂದು ಸರ್ಟೆನ್ ಎಕ್ಸ್ಟೆಂಟ್ ಒಂದು ವಯಸ್ಸಿನ ನಂತರ ಏನಾಗುತ್ತೆ, ಆ ರಾಸಾಯನಿಕಗಳು ನಮಗೆ ಬಹಳಷ್ಟು ಸಮಸ್ಯೆಗಳನ್ನು ತಂದು ಕೊಡ್ತಾ ಇದೆ. ಕೆಲವೊಬ್ಬರಲ್ಲಿ ನೋಡ್ತಾ ಇದ್ದೀರಾ, ಕೆಲವೊಂದು ಹೊರಗಡೆ ಊಟ ತಿನ್ಕೊಂಡ್ಬಂದಿದ್ದೀನಿ, ಸೊ ಇನ್ನು ಹೊಟ್ಟೆ ಸಮಸ್ಯೆ, ಉದರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸಮಸ್ಯೆಗಳು ಬರುತ್ತೆ, ಅಲರ್ಜಿ ಸಮಸ್ಯೆ ಉಂಟಾಗುತ್ತೆ. ಜೊತೆಗೆ ಈ ಏನಂತ ಡಿಸೆಂಟ್ರಿ ಆಗಬಹುದು, ಸೊ ಎಲ್ಲೋ ಒಂದು ರೀತಿ ಒಂಥರ ಡಿಸ್ಕಂಫರ್ಟ್ ಫೀಲ್ ಆಗಬಹುದು, ಇದು ಹಾಗೆ ಬ್ಲೋಟಿಂಗ್ ಸೆನ್ಸೇಷನ್ ಆಗುತ್ತೆ. ಇದೆಲ್ಲದಕ್ಕೂ ಕಾರಣ ಅವರೆಲ್ಲರೂ ತರುವಂತಹ ಮಾರ್ಕೆಟಿಂದ ತರಕಾರಿ ಮತ್ತು ಫ್ರೂಟ್ಸನ್ನು ಚೆನ್ನಾಗಿ ವಾಶ್ ಮಾಡಿರ್ತಾರೆ. ನಾವು ಅದ್ರ ಬಗ್ಗೆ ನಾವು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ನಾವು ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ನಾವು ಗಮನ ಕೊಟ್ಟಿರ್ತೀವಿ, ಖಂಡಿತವಾಗಿಯೂ ಇರೋದಿಲ್ಲ. ಸೊ ಹಾಗಾಗಿ ಬಳಸುವ ತರಕಾರಿಗಳು ಹಾಗೂ ಹಣ್ಣುಗಳನ್ನು ಯಾವ ರೀತಿ ಬಳಸಬೇಕು ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಯಾವುದೇ ನೀವು ತೊಗೊಂಡು ಬನ್ನಿ, ಈಗ ನಮ್ಮ ಒಂದು ಲೋಕಲ್ ಯಾವುದನ್ನು ಬೆಳೀತಾರೆ, ಸ್ಥಳೀಯವಾಗಿ ಯಾವ ತರಕಾರಿ ಹಣ್ಣುಗಳನ್ನು ಬೆಳೀತಾರೆ ಆದಷ್ಟು ಅದನ್ನು ಉಪಯೋಗಿಸಿದ್ರೆ ಕಡಿಮೆ ಗೊಬ್ಬರವನ್ನು ಉಪಯೋಗಿಸಿರ್ತಾರೆ. ಅಂತಂದರೆ ಈ ಫರ್ಟಿಲೈಸರ್ಸ್ಗಳು ಅವರು ಏನು ಯೂಸ್ ಮಾಡಿರ್ತಾರೆ ಅನ್ನೋದು ಕೂಡ ನಾವು ನೋಡಬೇಕಾಗುತ್ತೆ. ಯಾಕಂದರೆ ನಮ್ಮ ಇಂಡಿಯಾಸ್ ಇದರಲ್ಲಿ ಸಾಮಾನ್ಯವಾಗಿ ನಮ್ಮ ಲೋಕಲ್ ಇದು ನೋಡೋಕೆ DDT ಯೂಸ್ ಮಾಡಿರ್ತಾರೆ, ಅಥವಾ ಕೆಲವೊಂದು ಪೆಸ್ಟಿಸೈಡ್ಸ್ಗಳನ್ನ ಯೂಸ್ ಮಾಡಿರ್ತಾರೆ, ಕೆಲವೊಂದು ಗೊಬ್ಬರಗಳನ್ನು ಯೂಸ್ ಮಾಡಿರ್ತಾರೆ. ಅಂತಂದರೆ ಹಸುವಿನ ಗೊಬ್ಬರ ಆಗ್ಬೋದು. ಸೊ ಆ ರೀತಿಯಾಗಿ ಬಳಕೆ ಮಾಡಿದಾಗ ಓಕೆ, ಒಂದು ಸರ್ಟೆನ್ ಎಕ್ಸ್ಟೆಂಟ್ ಅದು ಒಂದು ಟೈಮ್ ವಾಶಲ್ಲಿ ಹೋಗ್ಬಿಡುತ್ತೆ. ಆದರೆ ಈ ಕೆಲವೊಂದು ಕೊಯ್ಲಿನ ನಂತರ ಉಪಯೋಗ ಮಾಡಿರ್ತಾರೆ, ಮತ್ತು ಅದಕ್ಕೂ ಮುಂಚೆ ಅಂದರೆ ಕೀಟನಾಶಕಗಳು ಬೆಳೆಗಳನ್ನು ಹಾಳು ಮಾಡಬಾರ್ದು ಅಂತ ಯೂಸ್ ಮಾಡಿರ್ತಾರಲ್ಲ, ಆ ಒಂದು ಪೆಸ್ಟಿಸೈಡ್ಸಿಂದ ಕೂಡ ಅದು ಆ ಹಣ್ಣು ಮತ್ತು ತರಕಾರಿಯಲ್ಲಿ ಹಾಗೆ ಉಳ್ಕೊಬಿಟ್ಟಿರುತ್ತೆ. ಅದನ್ನು ನಾವು ಬಳಸ್ತಾ ಏನಾಗುತ್ತೆ, ನಮ್ಮ ಕೊಬ್ಬಿನಲ್ಲಿ, ಮೇದೋಜೀರಕ ಗ್ರಂಥಿಯಲ್ಲಿ ಹಾಗೂ ಕಿಡ್ನಿಯಲ್ಲಿ, ಮೂತ್ರಜನಕಾಂಗದಲ್ಲಿ ಇಷ್ಟಲ್ಲಿ ಕೂಡ ಶೇಖರಣೆ ಆಗ್ತಾ ಹೋದಾಗ ಯಾವ್ಯಾವ ಸಮಸ್ಯೆ ಬರುತ್ತೆ ಅಂತ ನಾನು ನಿಮಗೆ ಮೊದಲೇ ಹೇಳಿದೆ. ಚಿಕ್ಕ ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳುವಂಥ ಹಾರ್ಮೋನ್ ಅಸಮತೋಲನ ಆಗ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ಬೋದು, ಅಲರ್ಜಿ ಸಮಸ್ಯೆಗಳಾಗ್ಬೋದು. ಸೊ ಇದೆಲ್ಲವೂ ಕೂಡ ಕಂಡುಬರುವಂಥದ್ದು ಈ ಒಂದು ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ನ ಯೂಸ್ ಮಾಡಿದಾಗ. ಹಾಗೆ ಎಸ್ಪೆಷಲಿ ದ್ರಾಕ್ಷಿ ಮತ್ತು ಮಾವಲ್ಲಿ ಬೇಗ ಮಾಗೋದಕ್ಕೆ, ಅಧಿಕ ಇಳುವರಿನ ಪಡೆಯೋದಕ್ಕೆ ಯಾವ ರೀತಿಯಾದಂಥ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಅಂತ ಕೂಡ ಹೇಳಿದ್ವಿ. ಸೊ ಇನ್ನು ನಾವು ಪ್ರಿಕಾಷನ್ಸ್ ಹೇಗೆ ಯೂಸ್ ಮಾಡಬೇಕು ಅಂತ ಒಂದು ಕಡೆ ಗಮನ ಕೊಡಿ. ಸೊ ನಾವು ಯಾವುದೇ ತರಕಾರಿ ಮತ್ತು ಹಣ್ಣನ್ನು ತಂದಾಗ ಆದಷ್ಟು ಉಪ್ಪಿನ ನೀರಿನಲ್ಲಿ, ಅಂದರೆ ಕ್ಷಾರಾಂಶ ಇರುತ್ತಲ್ಲ, ಅದು ರಾಸಾಯನಿಕವನ್ನು ಆದಷ್ಟು ಅದನ್ನು ತೆಗೆದಾಕ್ಬಿಡತ್ತೆ. ಸೊ ಹಾಗಾಗಿ ಕೆಲವು ನಿಮಿಷಗಳ ಕಾಲ ಅದನ್ನು ಸೋಪ್ ನೆನೆಸಿಡಬೇಕು. ಜೊತೆಗೆ ಬೇಕಿಂಗ್ ಸೋಡಾವನ್ನು ಕೂಡ ಯೂಸ್ ಮಾಡಬೇಕು. ಇನ್ನು ಕೆಲವೊಂದು ತರಕಾರಿಗಳಲ್ಲಿ ತುಂಬ ಪೆಸ್ಟಿಸೈಡ್ಸ್, ತುಂಬ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರಲ್ವಾ, ಸೊ ಆ ಒಂದು ಪೆಸ್ಟಿಸೈಡ್ಸ್ ಮತ್ತು ಕೆಮಿಕಲ್ಸ್ ಹೋಗಬೇಕು ಅಂತಂದರೆ ತುಂಬ ರಭಸವಾಗಿ ಬರ್ತಿರುವಂತಹ ನೀರಿನ ಕೆಳಗಡೆ ಅದನ್ನು ಇಟ್ಕೊಳ್ಳೋದ್ರಿಂದ ಯಾವುದು ಆ ಸ್ಕಿನ್ ಒಳಗಡೆ ಹೋಗಿ ಶೇಖರ ಆಗಿರುತ್ತಲ್ವ, ಆ ರಾಸಾಯನಿಕಗಳು ಹೋಗುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ರಭಸವಾಗಿ ಹರಿಯುವ ನೀರಿನ ಕೆಳಗೆ ಆ ತರಕಾರಿ ಮತ್ತು ಹಣ್ಣುಗಳನ್ನು ಹಿಡಿದಿಟ್ಟು ಸ್ವಲ್ಪ ಸಮಯ ಕಳೆದ ನಂತರ ಅದನ್ನು ಬಳಸಬೇಕು. ಇಲ್ಲ ನಿಮ್ಗೆ ಅದು ಮಾಡೋಕ್ಕೆ ಸಾಧ್ಯ ಇಲ್ವಾ, ಉಗುರು ಬೆಚ್ಚಗಿನ ನೀರಿನಲ್ಲಿ ಅದನ್ನು ನೆನೆಸಿಡಬೇಕು ಸ್ವಲ್ಪ ಹೊತ್ತು. ಸೊ ಇದಿಷ್ಟು ನೀವು ಸಿಂಪಲ್ ಎಲ್ಲರ ಮನೆಯಲ್ಲೂ ಉಪ್ಪಿನಂಶ ಯೂಸ್ ಮಾಡ್ತೀರಾ. ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಅಂತೂ ಇದ್ದೇ ಇರುತ್ತೆ. ಅಥವಾ ವಿನೇಗರ್ ಬಳಸಿದ್ರೆ ಅದು ಇನ್ನೂ ತುಂಬ ಒಳ್ಳೆಯದು. ಯಾಕಂತಂದರೆ ಆ ಕೆಮಿಕಲ್ಸ್ ಯಾವಾಗ ಆ ಲೇಯರಲ್ಲಿ ಶೇಖರ ಆಗಿರ್ತಲ್ಲ, ಆ ರಾಸಾಯನಿಕಗಳನ್ನು ಹೋಗುವಾಗೆ ಸಹಾಯ ಮಾಡುವಂಥದ್ದು ವಿನೆಗರ್ ಕೂಡ. ಸೊ ಇದಿಷ್ಟು, ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ, ಇದು ವೆರಿ ಸಿಂಪಲ್. ಈ ಮೆಥಡನ್ನು ಉಪಯೋಗಿಸಬೇಕು. ಸೊ ಹಾಗಾಗಿ ಮೊದಲೆಲ್ಲ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇವಾಗಲೂ ಕೂಡ ಒಂದು ಸೊಪ್ಪನ್ನು ತಂದರೆ, ಒಂದು ತರಕಾರಿ ಅಂತಂದರೆ ತುಂಬ ಸಮಯ ತಗೊಳ್ತಾರೆ. ಅದನ್ನು ಸಿಪ್ಪೆ ಸುಲಿದು ಅದನ್ನು ನೀಟಾಗಿ ಅದನ್ನು ಫಸ್ಟ್ ಲೇಯರನ್ನು ತೆಗೆದುಬಿಟ್ಟು ತಿನ್ನೋದಕ್ಕೆ ಬಳಸೋದಕ್ಕೆ ಆಗಿರ್ಬೋದು, ಸೊಪ್ಪುಗಳನ್ನು ಬಿಡಿಸೋದಕ್ಕೆ ಆಗಬಹುದು. ಸೊ ಅದನ್ನು ಚೆನ್ನಾಗಿ ಒಂದು 10 ಟೈಮ್ಸ್ ನೀರಲ್ಲಿ ವಾಶ್ ಮಾಡ್ತಾರೆ. ಆದರೆ ಇವತ್ತು ನಾವು ತುಂಬ ಫಾಸ್ಟೆಸ್ಟ್ ಯುಗದಲ್ಲಿ ಇರೋದ್ರಿಂದ ನಮಗೆ ಅಷ್ಟು ಸಮಯ ಇರೋದಿಲ್ಲ. 1 ಟೈಮ್ ವಾಶ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಹಾಕ್ತೀವಿ, ಎಲ್ಲ ಕುಕ್ಕರಲ್ಲಿ ಬೇಯಿಸಿದ್ರೆ ಹಾಗೆ ತಿನ್ಬಿಡ್ತೀವಿ. ಸೊ ಕೆಲವೊಂದ್ಸರಿ 1 ಟೈಮ್ ವಾಶ್ ಮಾಡ್ತೀವೋ ಏನೋ ಅದು ಕೂಡ ನಮಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇದೆಲ್ಲೇ ಉಳ್ಕೊಳ್ಳುವಂಥ ಕೀಟನಾಶಕಗಳು, ರಾಸಾಯನಿಕ ಅಂಶಗಳು ಹಾಗೆ ಉಳ್ಕೊಳ್ಳೋದ್ರಿಂದ ಈ ಸಮಸ್ಯೆಗಳಿಗೆ ಅದು ದಾರಿ ಮಾಡಿಕೊಡುತ್ತೆ. ವೆರಿ ಸಿಂಪಲ್. ಸೊ ಇದು ಒಂದೇ ದಿನದಲ್ಲಿ ಕಾಣಿಸ್ಕೊಳ್ಳುವಂಥ ಸಮಸ್ಯೆ ಎಲ್ಲ, ಕಾಲಕ್ರಮೇಣ ನಮ್ಮ ಶರೀರದಲ್ಲಿ ಆಗುವಂತಹ ಬದಲಾವಣೆಗಳು. ಸೊ ಹಾಗಾಗಿ ಕೆಲವೊಂದು ಹಣ್ಣುಗಳನ್ನು ಸಿಪ್ಪೆಯನ್ನು ಸುಲಿದೇ ತಿನ್ನಬೇಕಾಗತ್ತೆ. ಯಾಕಂದರೆ ಆ ಸಿಪ್ಪೆಯಲ್ಲಿ ಈ ರಾಸಾಯನಿಕಗಳು ಶೇಖರವಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಕೆಲವೊಂದು ಹಣ್ಣುಗಳನ್ನು ಬಳಸೋಕ್ಕಿಂತ ಮುಂಚೆ ಸಿಪ್ಪೆಯನ್ನು ಸುಲಿದು ತಿಂದರೆ ಬಹಳಷ್ಟು ಒಳ್ಳೆಯದು. ಆದರೆ ಕೆಲವೊಂದನ್ನು ಮಾತ್ರ ನಾವು ವಿತ್ ಸಿಪ್ಪೆ ಸಹಿತ ತಿನ್ನಬೇಕು ಅಂತ ವೈದ್ಯರು ಕೂಡ ಹೇಳ್ತಾರೆ. ಯಾಕಂದರೆ ಅದರಲ್ಲೂ ಕೂಡ ಪೌಷ್ಟಿಕಾಂಶ ಶೇಖರ ಆಗಿರುತ್ತೆ. ಆದರೆ ನಾವು ಇವತ್ತಿನ ದಿನದಲ್ಲಿ ಬೆಳೆಸುವಂತಹ ಎಷ್ಟೋ ತರಕಾರಿ ಮತ್ತು ಹಣ್ಣುಗಳು ಯಾವುದೂ ಕೂಡ ನಾವು ಕಾಲಕ್ಕೆ ತಕ್ಕಂತೆ ನಾವು ಅದನ್ನು ಬಳಸ್ತಾ ಇರಲ್ಲ, ಋತುಮಾನಗಳಿಗೆ ತಕ್ಕಂತೆ ಬಳಸ್ತಾ ಇರಲ್ಲ. ಆ ಒಂದು ನಿರ್ಲಕ್ಷ್ಯದಿಂದ ನಾವು ಅದನ್ನು ಫಸ್ಟ್ ಲೇಯರ್ ಸಿಪ್ಪೆನ ತೆಗೆದು ಯೂಸ್ ಮಾಡಿದ್ರೆ ಭಾಳಷ್ಟು ಒಳ್ಳೆಯದು ಅಂತ ಹೇಳ್ತಾ, ಸೊ ಈಗ ನಾವು ಯಾವ ಒಂದು ಕ್ಯಾಲ್ಶಿಯಂ ಕಾರ್ಬೈಡ್ ಅಥವಾ ಇಥಿಲಿನ್ ಗ್ಯಾಸ್ ಬಳಸಿ, DDT ಬಳಸಿ
ಹಾಗೆ ಇವೆಲ್ಲವನ್ನು ಸಿಟೋಫ್ಲಾಕ್ಸ್ ಅಂತ ಯೂಸ್ ಮಾಡ್ತಾರೆ. ಇದನ್ನೆಲ್ಲವನ್ನು ಯೂಸ್ ಮಾಡೋದ್ರಿಂದ ಇಳುವರಿನ ತಗೊಳ್ಳೋದ್ರಿಂದ ಇದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು ಕಟ್ಟಿಟ್ಟ ಬುದ್ಧಿ. ಸೊ ಹಾಗಾಗಿ ಬಿ ಕೇರ್ಫುಲ್ ಬಿಫೋರ್ ಯು ಆರ್ ಯೂಸಿಂಗ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಅಂತ ಹೇಳ್ತಾ ಇವತ್ತಿನ ಸ್ಪೀಡ್ ಹೆಲ್ತ್ ಪ್ಲಸ್ ಕಾರ್ಯಕ್ರಮದಲ್ಲಿ ನಿಮಗೆ ಈ ಒಂದು ಸಂಚಿಕೆ ನಿಮಗೆ ತಿಳಿಸ್ಕೊಟ್ಟಂಥದ್ದು. ಸೊ ತರಕಾರಿ ಮತ್ತು ಹಣ್ಣುಗಳನ್ನು ನೀವು ಬಳಸಿ ನಿಮ್ಮ ಆರೋಗ್ಯಕ್ಕೆ ಅದು ಪೂರಕವಾಗಿರಬೇಕು ಅನ್ನೋದಾದರೆ ಅದನ್ನು ಬಳಸುವ ಮುನ್ನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸುದ್ದಿ ನಿಮ್ಮದು, ಬೇಗ ನಮ್ಮದು. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.